ವೆಂಕಿ ನಿಂತ್ಕ. ನಾನು ನಿನ್ನ ಜಾನು ಅವ್ರ ಮನೆ ಬಿಟ್ಟಾಗಿಂದ ನೋಡ್ತಾನೆ ಇದ್ದೀನಿ, ಒಂದು ಮಾತೇ ಆಡಿಲ್ಲ. ಅಂಥದ್ದು ಏನು ಯೋಚನೆ ಮಾಡ್ತಾ ಇದೀಯಾ? ಜಾನು ಅವ್ರ ಬಗ್ಗೆನಾ? ವೆಂಕಿ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಡಾಕ್ಟ್ರು ಹೇಳೋರು ಅಂತಲ್ಲ, ಅವ್ರು ಇನ್ನೂ ಪಾಪ ಸ್ವಲ್ಪ ಸುಸ್ತಾಗೆ ಅವ್ರೆ ಅಂತ. ಅದಕ್ಕೆ ನಿನ್ನ ಕಣ್ಣಿಗೆ ಹಂಗೆ ಕಾಣಿಸಿರ್ಬೇಕು ಅಷ್ಟೇ. ಮಗು ಬಗ್ಗೆ ಮಾತಾಡ್ಕೊಂಡು ಜಗಳ ಗೆಜ್ಜೆ. ವೆಂಕಿ, ಜಾನವ್ರೆ ಹೇಳಿದ್ರು ತಾನೆ, ಅಂಥದ್ದೇನಾದ್ರೂ ಇದ್ರೆ ನಿನ್ನ ಹತ್ರ ಹೇಳ್ಕೊಳ್ದೆ ಇರ್ತೀನ ಅಂತ. ವೆಂಕಿ, ನೀನ್ ಹಿಂಗೆಲ್ಲ ಯೋಚನೆ ಮಾಡಿ ನನ್ಗೂ ಯೋಚನೆ ಮಾಡಂಗ್ ಮಾಡ್ಬೇಡ. ನೋಡು, ನಿಂಗಿನ್ನೂ ಮನ್ಸಲ್ಲಿ ಅನುಮಾನ ಇದ್ರೆ ನಾಳೆ ಜಾನು ಅವ್ರಿಗೆ ಫೋನ್ ಮಾಡು. ಎದುರುಗಡೆ ಹೇಳ್ಕೊಳಕ್ ಆಗ್ದಿರೋದ್ನ ಫೋನಲ್ಲಿ ಹೇಳ್ಕೊಬೋದೇನೋ. ಸರಿ, ಇವಾಗ ಹೋಗುಮ್ಮ. ತಗೊಳ್ಳೋ. ನನಗೆ ಬೇಡ, ನೀನು ಬೇಕಾದ್ರೆ ತಿನ್ನು. ಆಯ್ತು, ಬಿಡ್ಬೇಡ. ಏನ್ರಿ ಆಗ್ಲಿಂದ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಮಾವನವ್ರಿಗೆ ಹೀಗಾಗೋಯ್ತಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ಇಲ್ಲ ಲಲಿತಾ, ಅಪ್ಪಂಗೆ ಯಾವ ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಮತ್ತಿನ್ನೇನು ಯೋಚನೆ ಮಾಡ್ತಾ ಇದ್ದೀರಾ? ಜಯಂತ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವರು ಎಷ್ಟು ಒಳ್ಳೆಯವರು, ಸಂಸ್ಕಾರ ಇರೋರು. ಆದರೆ ಇವತ್ತು ಅವ್ರು ನಡ್ಕೊಂಡ ರೀತಿ ಮಾತ್ರ ನನಗ್ಯಾಕೋ ಸರಿ ಅನ್ನಿಸ್ಲಿಲ್ಲ. ಮನೆ ಬಾಗಿಲವರೆಗೂ ಕರೆದು ಮನೆ ಒಳಗಡೆ ಕರೀದೇ ಇರೋದು ನನಗ್ಯಾಕೋ ಸರಿ ಹೋಗಲಿಲ್ಲ. ಅಪ್ಪ, ಅದರಲ್ಲೇನಪ್ಪ ಇದೆ? ಅವ್ರು ಹೇಳಿದ್ರಲ್ಲ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ, ಅದಕ್ಕೆ ಒಳಗೆ ಕರೀಲಿಲ್ಲ ಅಷ್ಟೇ. ಅವ್ರ ಮೇಲೆ ಗೆಸ್ಟ್ ಇದ್ದಾರೆ, ನಾವು ಬರೋದ್ರಿಂದ ತೊಂದರೆ ಆಗುತ್ತೆ ಅನ್ನೋದಾಗಿದ್ರೆ ಅವ್ರ ಫೋನ್ನಲ್ಲೇ ನಮ್ಮನ್ನ ಬರಬೇಡಿ ಅಂತ ಹೇಳ್ಬೋದಾಗಿತ್ತು. ಆದರೆ ಮನೆ ಬಾಗಿಲವರೆಗೂ ಕರೆದು ಒಳಗೆ ಕರೆದಿರೋದು ಒಳ್ಳೆ ಸಂಸ್ಕಾರ ಅಲ್ಲ. ನನಗೆ ಸರಿ ಅನ್ನಿಸ್ಲಿಲ್ಲ. ಹೋಗ್ಲಿ ಬಿಡ್ರಿ ಮಾವ. ನಾವೇನಾದರೂ ಒಳಗೆ ಹೋಗಿದ್ದಿದ್ರೆ ಅವ್ರ ವೈಫ್ ಅಡ್ಮಿಟ್ ಆಗಿರೋ ವಿಷಯ ಅವ್ರ ಮನೇಲಿರೋ ಗೆಸ್ಟ್ ಅವ್ರಿಗೆಲ್ಲ ಗೊತ್ತಾಗ್ತಿತ್ತಲ್ವ, ಅದಕ್ಕೆ ಆ ರೀತಿ ಮಾಡಿರ್ಬೋದೇನೋ. ಅಲ್ಲಮ್ಮ, ಈ ವಿಷಯನ ಬಂದಿರೋ ಗೆಸ್ಟ್ಗಳ ಜೊತೆ ಮಾತಾಡಬೇಡಿ ಅಂತ ಹೇಳಿದಿದ್ರೆ ನಾವು ಈ ವಿಷಯನ ಅವ್ರ ಜೊತೆ ಮಾತಾಡ್ತಿರ್ಲಿಲ್ಲ. ನಮ್ಮನ್ನು ಹೊರಗಡೆ ಕರೆದಿದ್ರೆ ಹೋಗಿ ಅವ್ರನ್ನ ಅವ್ರ ಹೆಂಡತಿನೆಲ್ಲ ಮಾತಾಡಿಸ್ಕೊಂಡು ವಾಪಸ್ ಬರ್ಬೋದಾಗಿತ್ತು. ಹೋಗ್ಲಿ ಬಿಡ್ರಿ, ಈಗ ಯಾಕೆ ಅದ್ರ ಬಗ್ಗೆನೇ ಮಾತಾಡಬೇಕು? ಅವ್ರ ಪರಿಸ್ಥಿತಿ ಹೇಗಿತ್ತೋ ಏನೋ. ಹೇಗೋ ಅವ್ರ ಮನೆಯಿಂದ ಹೊರಗಡೆ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಿದ್ರಲ್ಲ, ಅಷ್ಟೇ ಸಾಕು. ಹೌದಪ್ಪ, ಅವ್ರಿಗೆ ಬಂದು ಕ್ಷಮೆ ಕೇಳಲಿಲ್ಲ ಅಂದಿದ್ರೆ ನಾವು ಅವ್ರ ಬಗ್ಗೆ ತಪ್ಪು ತಿಳ್ಕೊಬೋದಿತ್ತು. ಆದರೆ ಇವಾಗ ಚಾನ್ಸೇ ಇಲ್ವಲ್ಲ. ಹಾಗಲ್ಲಪ್ಪ, ನೀವೆಲ್ಲ ಏನೇ ಹೇಳಿದ್ರು ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ನನ್ನ ಜೀವನದಲ್ಲಿ ಯಾರ ಮನೆ ಬಾಗಿಲಿಗೂ ಹೋಗಿ ಹೀಗೆ ನಿಂತು ವಾಪಸ್ ಬಂದಿದ್ದಿಲ್ವೇ ಇಲ್ಲ.
ಈ ಘಟನೆ ನನ್ನ ಮನಸ್ಸಿಗೆ ಯಾಕೋ ತುಂಬ ನೋವುಂಟು ಮಾಡ್ತಿದೆ. ಮಾವ, ನಾವೇನಾದರೂ ಅವ್ರ ಮನೆ ಒಳಗೆ ಹೋಗಿದ್ದಿದ್ರೆ ಅವ್ರು ನಮ್ಮನ್ನು ನಾಮಕೆ ವಾಸ್ತೆ ಥರ ಟ್ರೀಟ್ ಮಾಡಿದಿದ್ರೆ ನಮ್ಗೆ ಇನ್ನೂ ಬೇಜಾರಾಗಿರೋದು. ಅಟ್ಲೀಸ್ಟ್ ಆ ರೀತಿ ಆಗಲಿಲ್ಲ ಅಂತ ಖುಷಿ ಪಡಿ ನೀವು. ನೋಡ್ದಿರಂತ ಇವರಿಬ್ಬರು ಎಷ್ಟು ಕಿತ್ತಾಡ್ತಾ ಇರ್ತಾರೆ. ಆದರೆ ಕೆಲವು ವಿಷಯದಲ್ಲಿ ಒಬ್ರನ್ನ ಒಬ್ರು ಬಿಟ್ಕೊಡೋದಿಲ್ಲ. ಅದಕ್ಕೆ ಹೇಳೋದು ನಿಮ್ಮ ಈಡು ಜೋಡು ಚೆನ್ನಾಗಿದೆ ಅಂತ. ಆದಷ್ಟು ಬೇಗ ಮದುವೆ ಆಗಿ ಆದರ್ಶ ದಂಪತಿಗಳ ಥರ ಬಾಳಬೇಕು ನೀವು. ವಿಶ್ವ, ನಿಂಗೆ ಟೈಮ್ ಕೊಟ್ಟು ಸಾಕು. ಆದಷ್ಟು ಬೇಗ ಮದುವೆ ಬಗ್ಗೆ ನಿರ್ಧಾರ ಮಾಡು. ಏನು ವಿಶ್ವ, ನಿಮ್ಮಪ್ಪ ಹೇಳ್ತಾ ಇರೋದು ಸರಿಯಾಗೇ ಇದೆ. ಇನ್ನೂ ಎಷ್ಟು ದಿನ ಅಂತ ಹೀಗೇ ಕಿತ್ತಾಡ್ಕೊಂಡಿರ್ತೀರ? ಬೇಗ ನೀವಿಬ್ಬರು ಮದುವೆ ಮಾಡ್ಕೊಂಬಿಡಿ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನೆಯ, ನಾನೇನು ಮಾಡಲಿ ಬಡವನೆಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನೆಯ, ನಾನೇನು ಮಾಡಲಿ ಬಡವನೆಯ. ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ. ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೆಳೆಯ ಕೆಳೆಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಸನಿ 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 ನಿಜ ಕೂಡಲ ಸಂಗಮ ದೇವ ಕೆಳೆಯ. ಕೂಡಲ ಸಂಗಮ ದೇವ ಕೆಳೆಯ. ಉಳ್ಳವರು ಶಿವಾಲಯ ಮಾಡುವರು, ಮಾಡುವರು, ಮಾಡುವರು. ನೀಲು, ನೀಲು ಅತ್ತೆ, ಮಾಮಾಯಿ ನೋಡು, ಇವತ್ತು ಶಿವರಾತ್ರಿ. ಪ್ರತಿ ವರ್ಷದ ಥರನು ಈ ವರ್ಷನೂ ಇಬ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ನೋಡು, ಮರಿಗೋಡನೆ ಬಂದ. ವಾಹ, ನೀಲು ಏನ್ ಅತ್ತೆ ಸೊಸೆರಿಬ್ರು ಏನೋ ಮಾತಾಡ್ತಾ ನಿಂತ್ಬಿಟ್ಟಿದಿರಿ. ನೀನು ಹೇಳ್ತಾ ಇದ್ದೆಪ್ಪ, ಇವತ್ತು ಶಿವರಾತ್ರಿ, ಇಬ್ರು ಜೊತೆಲೋಗಿ
ದೇವ್ರ ಪೂಜೆ ಮಾಡಿಸ್ಕೊಂಡು ಬನ್ನಿ. ಆ ದೇವ್ರ ಆಶೀರ್ವಾದದಿಂದ ಈ ವರ್ಷನಾದ್ರೂ ಈ ಮನೆಗೆ ಒಂದು ಮುದ್ದಾಗಿರೋ ಮಗು ಬರ್ಲಿ ಕಣೋ. ಅದಕ್ಕೀಗೇನು ಅರ್ಜೆಂಟ್ ಇದ್ದದವ, ಆಗಕ್ಕಲ್ಲಿ ಕಾಯ್ತದೆ ಬಿಡು. ಇನ್ಯಾವ ಟೈಮ್ ಬರಬೇಕು? ಇಷ್ಟು ವರ್ಷ ಆಗಿ ಸಾಕಾಗ್ಲಿಲ್ವಾ? ಈ ಮನೆಗೊಂದು ಮಗು ಬರಬೇಕು, ಅದನ್ನ ಮುದ್ದು ಮಾಡಬೇಕು, ಇವಳು ತಾಯಿ ಆಗ್ಬೇಕು ಅಂತ ನಮಗೂ ಆಸೆ ಇರಲ್ವೇನೋ? ಏನು ನಾವು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ಅಷ್ಟೇ ತಾನೆಯಾ? ಆಯ್ತು ಓ ಬತ್ತೀವಿ ಬಿಡು. ನೀಲೋ ರೆಡಿ ಆಗ್ಬಿಡಮ್ಮಿ, ಓ ಬಂದ್ಬಿಡುಮ್ಮ. ನೀನು ಸರಿಯಾದ ಸಮಯಕ್ಕೆ ಹೊರಡಿ, ಭಕ್ತಿಯಿಂದ ಆ ದೇವ್ರನ್ನ ಕೇಳ್ಕೊಳಮ್ಮ. ಅಬ್ಬ, ನಮ್ಮ ಮನೇಲಿ ಇವತ್ತಾದ್ರೂ ನಮ್ಮನ್ನ ಜೊತೆಯಾಗಿ ಹೊರಗಡೆ ಕಳಿಸ್ಬೇಕು ಅಂತ ಅನ್ನಿಸ್ತಲ್ಲ, ಅದೇ ಖುಷಿ. ರೀ, ಒಂದಷ್ಟು ಪೂಜೆ ಸಾಮಗ್ರಿಗಳು ಮತ್ತೆ ಒಂಚೂರು ಎಕ್ಸ್ಟ್ರಾ ರೇಷನ್ ಬೇಕು, ಒಂಚೂರು ತಂದ್ಕೊಡ್ರಿ. ಏನ ರೇಷನ್ನ? ಹಾ, ತಲೆ ಕೆಟ್ಟಿದೆ ನನಗೆ. ಈ ತಿಂಗಳ ಸಂಬಳದಲ್ಲಿ ನನ್ನ ಶೇರ್ ಏನು ಕೊಡ್ಬೇಕೋ ಕೊಟ್ಟಾಗಿದೆ, ಮತ್ತೇನಕ್ಕೆ ಕೊಡಬೇಕು? ಅಯ್ಯೋ ಕೊಟ್ಟಿದ್ದೀರಿ, ಯಾರಿಲ್ಲ ಅಂದರು. ಅದಕ್ಕೆ ಯಾಕೆ ಇಷ್ಟೊಂದು ರೇಗ್ತೀರಾ ನೀವು? ಪೂಜೆ ಇದೆ, ಪೂಜೆ ಅಂದಮೇಲೆ ಇದೆಲ್ಲ ಎಕ್ಸ್ಟ್ರಾ ಖರ್ಚು ಆಗುತ್ತಲ್ವಾ, ಅದಕ್ಕೆ ಸ್ವಲ್ಪ ತಂದ್ಕೊಡಿ ಅಂದೆ. ನೋಡೆ, ನನ್ನ ಶೇರ್ ಏನು ಕೊಡಬೇಕೋ ಕೊಟ್ಟಾಗಿದೆ. ಈ ಮನೆಯಲ್ಲಿ ನಾನೊಬ್ಬನೇ ಗಂಡಸು ಅಂತ ಕಾಣಿಸ್ತಿರೋದ ನಿಮಗೆ? ಅಪ್ಪ ಹರೀಶ ಇದ್ದಾರಲ್ಲ, ಅವ್ರ ಹತ್ರ ಕೇಳಿಸ್ಕೊ. ಅಲ್ಲ ರೀ, ನೀವು ಒಂದು ಸ್ವಲ್ಪ ಕೊಡ್ರಿ. ವೀಣಾ, ಮಾವ, ಹಬ್ಬದ ಲಿಸ್ಟ್ ಕೊಡಮ್ಮ, ನಾನು ಸಾಮಾನು ತಗೊಂಡ್ಬರ್ತೀನಿ. ಬೇಡ ಮಾವ, ಮೊದಲೇ ನಿಮ್ಮ ಪರಿಸ್ಥಿತಿನೂ ಅಷ್ಟು ಚೆನ್ನಾಗಿಲ್ಲ, ಇವೆಲ್ಲ ಎಕ್ಸ್ಟ್ರಾ ಖರ್ಚುಗಳು ಬೇರೆ, ನಿಮಗೂ ತುಂಬ ಕಷ್ಟ ಆಗುತ್ತೆ. ಹೋಗ್ಲಿ ಬಿಡಿ. ನೀನು ಕೊಡಮ್ಮ, ಅಷ್ಟರ ಮಟ್ಟಿಗೆ ನೀನು ಹಬ್ಬ ಅಂತ ಹೇಳಿದ್ರು ಅವ್ನು ಗುಣ ಅಂತ ಅಂದ್ಕೊಂಡು ಹೋಗ್ತಿದ್ದಾನೆ. ವರ್ಷಕ್ಕೊಂದ್ಸಲ ಬರೋ ಹಬ್ಬ, ಹಬ್ಬದಲ್ಲಾದರೂ ನಾವೆಲ್ಲ ಒಟ್ಟಿಗೆ ಸೇರಿ ಪೂಜೆ ಮಾಡಿ ಪ್ರಸಾದ ತಗೊಂಡ್ರೆ ಮನಸ್ಗೂ ನೆಮ್ಮದಿ, ಮನೆಗೂ ಒಳ್ಳೆಯದು. ಇದೆಲ್ಲ ಅವನಿಗೆ ಯಾವತ್ತು ಅರ್ಥ ಆಗುತ್ತೋ. ಆ ಲಿಸ್ಟ್ ಕೊಡಮ್ಮ. ಬೇಡ ಬಿಡಿ ಮಾವ. ಪರವಾಗಿಲ್ಲ ಕೊಡಮ್ಮ, ನಾನೇನೋ ಮಾಡ್ತೀನಿ. ಅದ್ರ ಜೊತೆ ಒಂದು ಬ್ಯಾಗ್ ರೆಡಿ ಮಾಡು, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ನಾನು ತೊಗೊಂಬರ್ತೀನಿ, ಇಡಮ್ಮ ನೀನು. ವೆಂಕಣ್ಣ, ಚೆನ್ನಾಗಿದ್ದೀರಾ? ಏನು ಮಿಶಣ್ಣ, ಇತ್ತೀಚೆಗೆ ಕಾಣಿಸೋದೇ ಕಮ್ಮಿ ಆಗ್ಬಿಟ್ಟೈತೆ. ಎಲ್ಲೂ ಮಾಡ್ತಾ ಇದೀಯಾ? ಈಗ ವ್ಯಾಪಾರ ಮಾಡೋದು ಬಿಟ್ಬಿಟ್ಟಿದ್ದೇನೆ ಅಕ್ಕ. ಅದಕ್ಕೆ ಮಾರ್ಕೆಟ್ ಕಡೆ ಕಾಣಿಸಕ್ಕಿಲ್ಲ ಅನ್ನೋ. ಅಮ್ಮಂಗೆ ಹುಷಾರಿಲ್ಲ, ಅವರನ್ನು ನೋಡ್ಕೊಳ್ಳೋದ್ರಲ್ಲೇ ಸಮಯ ಎಲ್ಲ ಕಳೆದೋಗುತ್ತೆ. ಅದು ಅಲ್ಲದೆ ಹಾಸ್ಪಿಟ್ಲಿಗೆ ತುಂಬ ದುಡ್ಡನ್ನು ಹೊಂದಿಸ್ಬೇಕಾಗುತ್ತೆ. ಈ ಹೂವಿನ ವ್ಯಾಪಾರ ಮಾಡೋದ್ರಿಂದ ಎಷ್ಟು ಲಾಭ ಬರುತ್ತೆ ಹೇಳಿ? ಅದಕ್ಕೆ ವ್ಯಾಪಾರನೆಲ್ಲ ಬಿಟ್ಟು ಈಗ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೇನೆ. ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಅಮ್ಮನ ಹೆಂಗ್ ನೋಡ್ಕೋತೀಯಾ? ಅದಕ್ಕೇನು ತೊಂದರೆ ಇಲ್ಲ ಅಕ್ಕ. ಬಾಡಿಗೆ ಬಂದಾಗ ಹೋಗ್ತೀನಿ, ಬೇರೆ ಟೈಮಲ್ಲಿ ಅಮ್ಮನ ಜೊತೆ ಕಾಲ ಕಳಿತೀನಿ. ಅದು ಅಲ್ಲದೆ ಬಾಡಿಗೆ ಬಂದಾಗ ಓನರು ಬೇರೆ ಡ್ರೈವರ್ಗೆ ಹೇಳ್ತಾರೆ, ಅದರಿಂದ ನನಗೆ ಕೈ ತುಂಬ ಸಂಬಳ ಬರುತ್ತೆ. ಇವತ್ತು ಹಬ್ಬ ಅಲ್ವಾ, ಅಮ್ಮನ ಹೆಸರಲ್ಲಿ ಅರ್ಚನೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಉಮೇಶಣ್ಣ, ನಿನಗೆ ಗೊತ್ತಿರೋರ್ಗೆ ಯಾರಿಗಾದ್ರೂ ಹೂವಿನ ಆರ್ಡ್ರ್ ಬೇಕಿದ್ರೆ ನಮ್ಗೆ ಹೇಳಕ್ ಹೇಳು. ನಾವು ಫಂಕ್ಷನ್ಗೆಲ್ಲ ಇವಾಗ ಹೂವಿನ ಆರ್ಡ್ರ್ ತಗೋತಾ ಇದೀವಿ. ಹೌದಾ? ಖಂಡಿತ ಹೇಳ್ತೀನಿ. ನಾನಿನ್ ಬರ್ತೀನಿ. ಡ್ರೈವರ್ ವೆಂಕಿ, ಹೂವ ಎಲ್ಲ ಕೆಳಗ್ ಬಿದ್ದೋಯ್ತು, ಹೊಸ ಹೂವ ತಗೋಬರೋಣ ಬಾ.
ಚಿನ್ನಮರಿ, ಗುಡ್ ಮಾರ್ನಿಂಗ್. ನಿಮಗೆ ದೇವರು ಅಂದರೆ ತುಂಬ ಭಕ್ತಿ ಅಲ್ವಾ? ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನನೂ ಮಾಡಿದ್ದೀನಿ. ಈಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ಇವತ್ತು ಶಿವರಾತ್ರಿ ಅಲ್ವಾ? ಅದಕ್ಕೆ ಶಿವನ ಪೂಜೆನ ಭಕ್ತಿಯಿಂದ ಮಾಡಿದ್ರೆ ಸುಖ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ನೀವೇ ಹೇಳ್ತಿದ್ರಲ್ಲ. ಇನ್ನೆಲ್ಲಿ ಸುಖ, ಇನ್ನೆಲ್ಲಿ ನೆಮ್ಮದಿ? ಸುಖವಾಗಿ ನನ್ನ ಮಡ್ಲಲ್ಲಿ ಆಡ್ಕೊಂಡಿರ್ಬೇಕಾಗಿದ್ದ ಮಗುನೇ ಹೋದ್ಮೇಲೆ ನನಗೇನು ಬೇಕಾಗಿಲ್ಲ. ಚಿನ್ನಮರಿ, ಹಬ್ಬದ ದಿವಸ ನೀವು ಹೇಗಿದ್ರೆ ಹೇಗೆ ನೋಡಿ, ನೀವು ಖುಷಿಯಾಗಿದ್ರೆ ಅಂತಾನೆ ಭಗವಂತನ ಖುಷಿಯಾಗಿರೋದು. ನೋಡಿ, ಬೇಜಾರು ಮಾಡ್ಕೊಂಡು ನಿಂತ್ಕೊಳ್ಳೋ ಸಮಯ ಅಲ್ಲ, ಬೇಗ ಹೋಗಿ ಸ್ನಾನ ಮಾಡಿ ರೆಡಿ ಆಗೋ ಸಮಯ. ನಾನೆಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಲ್ವಾ? ನೀವು ಸ್ನಾನ ಮಾಡಿ ರೆಡಿಯಾಗಿ ಬಂದರೆ ಇಬ್ಬರ ಜೊತೆ ಪೂಜೆ ಮಾಡೋಣ. ಏನು ಯೋಚನೆ ಮಾಡ್ತಾ ಇದ್ದೀರಿ ಇನ್ನು? ಬೇಗ ಬೇಗ ರೆಡಿ ಆಗೋ ಟೈಮ್ ಇದು, ಯೋಚನೆ ಮಾಡೋ ಟೈಮ್ ಅಲ್ಲ, ಪೂಜೆ ಟೈಮ್. ನಡೀರಿ. ಏನಿದು? ಇವರು ಮೊದಲಾಗಿ ಯಾವಾಗ ಆಗ್ತಾರೆ? ನನ್ನ ಮೇಲಿನ ಕೋಪ ಯಾವಾಗ ದೂರ ಆಗುತ್ತೆ? ಹೀಗೆಲ್ಲ ಆಗತ್ತೆ ನೀನು ಮಾಡೋ ಕೆಲಸದಿಂದ ಗೊತ್ತಿದ್ದಿದ್ರೆ ಜಯಂತ, ಯು ಶುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್. ಈಗ ಏನು ಮಾಡೋದು ಜಯಂತ? ಎಕ್ಸಾಮ್ನವ್ರನ್ನ ಹೇಗೆ ಸರಿ ಮಾಡ್ತೀಯ? ಹೇಗೆ ಇದನ್ನೆಲ್ಲ ಸರಿ ಮಾಡ್ತೀಯ ಜಯಂತ? ಇವತ್ತಿನ ಪೂಜೆಗೆ ನಮ್ಮ ಸಿದ್ದೇಗೌಡನು ಅವನ ಹೆಂಡ್ರನ್ನ ಕಳಿಸಿದ್ರೆ ಹೆಂಗೆ? ಮನೆಯಲ್ಲಿ 108 ತಲೆನೋವು. ಅವರಿಬ್ಬರು ದೇವಸ್ಥಾನಕ್ಕೆ ಹೋದರೆ ದೇವ್ರ ಪೂಜೆನೂ ಆಯ್ತದೆ, ಅವರಿಬ್ಬರು ಜೊತೆಲಿ ಕಾಲ ಕಳೆದಂಗೂ ಆಯ್ತದೆ. ಸರಿ, ಹಂಗೆ ಮಾಡ್ತೀನಿ. ಸಿದ್ದೇಗೌಡ, ಲೇ ಸಿದ್ದೇಗೌಡ, ಬರಲಾ ಇಲ್ಲೇ? ಬಂದೆ ಅಪ್ಪಾಜಿ. ಏನಪ್ಪಾಜಿ? ಏನೂ ಇಲ್ಲ ಕಲ, ಇವತ್ತು ಹಬ್ಬ ಅಲ್ವೇ, ಅದಕ್ಕೆ ನೀನು ನಿನ್ನ ಹೆಂಡ್ರು ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೊಂಡು ಬನ್ನಿ ಅಂತ ಹೇಳೋಣ ಅಂತ ಕರೆದೆ. ಹೋಗಿ ಬಿರ್ಬಿರ್ನ ಹೋಗಿ ಪೂಜೆ ಮುಗಿಸ್ಕೊಂಬ ಹೋಗಿ. ಅಲ್ಲ ಮಾವ, ನಾವಿಬ್ಬರೇ ಹೋಗ್ಬೇಕಾ? ಅತ್ತೆ ಏನಾದರೂ ಬೇಜಾರು ಮಾಡ್ಕೊಂಡ್ರೆ? ಅವಳ ವಿಷಯ ನನಗೆ ಬಿಡವ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವಿಬ್ಬರು ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮುಗಿಸ್ಕೊಂಬ ಹೋಗ್ರವ. ಲೈ, ಏನಲ್ಲ ಮಕ್ಕ ನೋಡ್ತಾ ಇದ್ಯಾ? ನಡ್ಲಾ, ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಪೂಜೆ ಮುಗಿಸ್ಕೊಂಬ ಹೋಗ್ಲಾ? ಸರಿ ಅಪ್ಪಾಜಿ. ಮೇಡಮ್ ಅವರೇ, ಅಪ್ಪಾಜಿ ಎಲ್ಲನೂ ನೋಡ್ಕೋತೀನಿ ಅಂದ್ರಲ್ಲ, ನಿಮ್ಮೇನು ತಲೆ ಕೆಡಿಸ್ಕೊಬಿಡಿ. ಬನ್ನಿ ಹೋಗ್ಬರಮ್ಮ, ಬೇರೆ ಹೋಗಿ ಬೇರೆ ಬಂದ್ಬಿಡಮ್ಮ, ಸರಿಯಾ? ಲೇ ಸಿದ್ದೇಗೌಡ, ಹುಷಾರ್ಕಲ್ಲ? ಸರಿ ಅಪ್ಪಾಜಿ.